ಫೈನಲಿ ಇವತ್ತು ಡೆಲ್ಲಿ ಬಿಡ್ತಾ ಇದ್ದೀವಿ. ಸೊ ಈಗ ಸಿಮ್ಲಾಗೆ ನಮ್ಮದು ಪ್ಲ್ಯಾನಿಂಗ್ ಇರೋದು. ಸೊ ಫಸ್ಟು ಇಲ್ಲಿಂದ ಸಿಮ್ಲಾಗೆ ಹೋಗಬೇಕು. ಆಮೇಲೆ ಮತ್ತು ಫಸ್ಟ್ ಏನಂದರೆ ನಂದು ಗಾಡಿಯೆಲ್ಲ ರೆಡಿ ಮಾಡಿಸಿದ್ದಾಯಿತು. ಈಗ ಸ್ವಲ್ಪ ಏರ್ ಹೊಡ್ಸೋದು ಪೆಟ್ರೋಲ್ದಿದೆ, ಅವೆರಡು ನೋಡ್ಕೋಬೇಕು. ಮತ್ತು ಚೈನ್ ಟೈಟ್ ಒಂದು ಮಾಡಿಸ್ಬೇಕಾಗಿತ್ತು. ಸೊ ಅದನ್ನು ನೋಡ್ಕೋಬೇಕು ನಾನು ಫಸ್ಟು. ಪೆಟ್ರೋಲ್ ಹಾಕ್ಸೋಕ್ಕೆ ಬಂದಿದ್ದೀವಿ ಈಗ ಬಂಕ್ ಹತ್ರ. ಎಲ್ಲಾದರೂ ಗ್ಯಾರೇಜ್ ಕಾಣಿಸಿದ್ರೆ ನಿಲ್ಲಿಸು, ಚೈನ್ ಟೈಟ್ ಓಡ್ಸೋಣ. ಚೈನ್ ಟೈಟ್ ಓಡ್ಸೋಕ್ಕೆ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ನೋಡ್ರಿ. ಎಲ್ಲ ಫುಲ್ ಕಸನೇ, ಅದು ಫುಲ್ ಎಲ್ಲ ಕಸನೇ. ಅಲ್ಲಿಂದ ಬಾ 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 ಇಷ್ಟು ಕಸಗಳನ್ನ ತಗೊಂಡು ಬಿಸಾಕ್ತಾರೆ. ಬೆಟ್ಟ ಥರನೇ ಮಾಡಿಬಿಟ್ಟವ್ರೆ ಬರೀ ಕಸನ. ನಮ್ಮ ಡೆಲ್ಲಿಯಲ್ಲಿ ಬರೀ ಕಸನ ಫುಲ್ಲು ಬೆಟ್ಟ ಆ ಥರ ಹಾಕ್ಬಿಟ್ಟಿದ್ದಾರೆ. ಅಂದರೆ ನಾನು ಶಾಕ್ ಆಗ್ತಿದ್ದು, ಇಷ್ಟು ಕಸನ ನಮ್ಮ ಡೆಲ್ಲಿಯಲ್ಲಿ ಅಂತ. ವಾಮು, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಥರ ಕಸ. ಗಾಡಿಗಳು ಮಾತ್ರ ನಾಯಿಗೆ ಹೊಡೆದಂಗೆ ಹೊಡಿತಾ ಇದ್ದೀವಿ ಇವತ್ತು. ಹೆಂಗಾದ್ರು ಮಾಡಿ ಇವತ್ತು ಸಿಮ್ಲಾ ರೀಚ್ ಆಗಿಬಿಡ್ಬೇಕು ಅಂತ. ಹತ್ತತ್ರ ಏನಿಲ್ಲ ಅಂದರೂ ಈಗ ಇನ್ನೊಂದು 150 ಕಿಲೋಮೀಟ್ರ್ ಇರ್ತೇನೆ ಅಷ್ಟೇ ಸಿಮ್ಲಾಗೆ. ಬೆಳಗ್ಗೆಯಿಂದ ಗಾಡಿ ಹೊಡಿತಾನೆ ಇದ್ದೀವಿ ಗುರು. ಈ ಹೈವೇಗಳಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಗಾಡಿಗಳಿದ್ದಾವೆ. ಆದರೂ ಏನು ಟೆನ್ಷನ್ ತಗೋತಾ ಇಲ್ಲ. ಪಂಜಾಬಿ ಪೊಲೀಸ್ ಫೈನಲಿ ನಾನು ನಮ್ಮ ಬ್ರೋವರ್ ಗಾಡಿ ತೊಗೊಂಡೆ. ನಮ್ಮ ಬ್ರೋವರು ಅದು ನಂದು ಹ್ಯಾಂಡಲ್ ಏನೋ ಸ್ವಲ್ಪ ಶೇಕ್ ಆಗ್ತಾಯಿತ್ತು. ಸೊ ಅದಕ್ಕೆ ನಮ್ಮ ಬ್ರೋವರ್ ಚೆಕ್ ಮಾಡ್ತೀನಿ ಅಂದರು, ಅದು ಹ್ಯಾಂಡಲ್ ಸ್ವಲ್ಪ. ಸೊ ಅದಕ್ಕೆ ನಮ್ಮ ಬ್ರೋವರ್ ಗಾಡಿ ನಾನು ತೊಗೊಂಡು, ಸೊ ನನ್ನ ಬೈಕು ಅವ್ರು ಕೊಟ್ಟಿದ್ದೀನಿ. ಸೊ ಬನ್ನಿ ಮಾಡೋಣ. ಫೈನಲಿ ಬೆಳಗ್ಗೆ ಗಾಡಿ ಸ್ಟಾರ್ಟ್ ಆಗಿದ್ದಕ್ಕೆ ಇವಾಗ ಊಟಕ್ಕೆ ಹಾಕಿದ್ದೀವಿ. ಪಾಪ ನಮ್ಮ ಬ್ರೋವರ್ ಮಾತ್ರ ಹೊಟ್ಟೆ ಹಸುಗೆ ತಡ್ಕೊಳಾಗಲ್ಲ. ಸೊ ಅವ್ರಿಗೋಸ್ಕರ ನಾವು ಊಟಕ್ಕೆ ಹಾಕಿದ್ದು. ಸೊ ಈಗ ಇಲ್ಲೆಲ್ಲ ಊಟ ಮಾಡಿಕೊಂಡು ಇಲ್ಲಿಂದ ಹೋಗೋದು. ಓ ಮೈ ಗಾಡ್, ಏನು ಗುರು ವ್ಯೂ ಇಲ್ಲಿಂದ ಹಿಂಗೆ ಕಾಣಿಸ್ತೈತೆ ಗುರು. ಸಕ್ಕತ್ತಾಗೈತಲ್ಲ ವ್ಯೂ. ಬಾ ಬಾ ಬಾ, ವ್ಯೂ ಮಸ್ತ್ ಐತೆ ಗುರು. ನನಗೇನು ಫಾಗಲ್ಲ, ಹಿಮ ಅನ್ಸುತ್ತೆ ಮೇ ಬಿ. ಅದು ನಾರ್ಮಲ್ ಮಂಜು ಥರ ಇರುತ್ತೆ ಗೊತ್ತಾ ನಮ್ಮೂರ ಕಡೆ, ಸೇಮ್ ಹಂಗೆ. ಬಾ, ಹಿಮಾಲಯ ಅಲ್ಲ ಅಡ್ಲೇಗರೋ. ಯಾಕೆ ಗೊತ್ತಿಲ್ದಾರ ಬರ್ತೀರ ಸುಮ್ಮನೆ ಅಲ್ಲ. ಬಾ ಬಾ, ನೋಡ್ತಾ ಇದ್ರೇನೆ ಬಾ ಏನೈತೆ ಗುರು. ಎರಡು ಬಸ್ಸೆಟ್ ರಿಲೀಸ್ಕೊಂಬರಿ ಗುರು ನಾವು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಡೆ ಆಗಲಿ ಗಾಡ್ ಸೆಕ್ಷನಲ್ಲಿ ಹೋಗ್ಬೇಕಾದ್ರೆ ಕೆಳಗಡೆ ಯಾವತ್ತೂ ನೋಡಬೇಡಿ. ವ್ಯೂ ನೋಡ್ಗುರು, ಏನಿದೆ ಮಸ್ತಾಗಿದೆ ವ್ಯೂ. ಬಾ 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 ಬಾ. ಪೊಲೀಸರೆಲ್ಲ ಇದ್ದಾರೆ.
ಏನಾಯ್ತು ಗುರು? ಹಾಂ ನಮ್ಮ ಬ್ರೋ ಅವರು ಚಿಪ್ಸ್ ತಿಂದ್ಬಿಟ್ಟು ಚಿಪ್ಸ್ ಕವರ್ ಹಾಕ್ಬಿಟ್ರಿ ಇಲ್ಲಿ. ಸೊ ಪೊಲೀಸರು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ರಂತೆ, ಆ ಕವರ್ ಎತ್ಕೊಂಡು ಬೇರೆ ಕಡೆ ಹಾಕೋ ಅಂತೇಳಿ ವಾರ್ನಿಂಗ್ ಕೊಟ್ಟರು. ಸೊ ಅದಕ್ಕೋಸ್ಕರ ನಮ್ಮ ಬ್ರೋ ಅವ್ರು ಹೋಗ್ಬಿಟ್ಟು ಚಿಪ್ಸ್ ಕವರ್ ಎತ್ಕೊಂಡು ಹೋಗ್ತಿದ್ದಾರೆ. ಸೊ ಇದನ್ನೆಲ್ಲ ನೋಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೀಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಚಿಪ್ಸ್ ಕವರ್ ಅಲ್ಲ ಇವರು ಚಿಪ್ಸ್ ಕವರ್ ಬಿಸಾಕೋದು ಯಾರಿಗಾರು ಹೇಳಿದ್ದೀಗೆ? ಚಿಪ್ಸ್ ಕವರ್ ಬಿಸಾಕೋದು ಯಾರು ಹೇಳಿದ್ದೀಗೆ? ಛ ಓಕೆ ಕಮ್ ಲೆಟ್ಸ್ ಗೋ. ರೆಡಿ? ನೋಡ್ಕೊಳ್ಳಿ ಹೆಂಗಿದೆ, ಸಕ್ಕತ್ತಾಗಿದೆ ಗುರು. ವಾವ್. ಶಿಮ್ಲಾ 85 ಕಿಲೋಮೀಟರ್. ಇಲ್ಲಿಂದ ಅಂತೂ ಫುಲ್ಲು ಘಾಟ್ ಸೆಕ್ಷನ್ ಗುರು. ಸೊ ನಾವು ಇಲ್ಲಿಂದ ಹಿಂಗೆ ಸುತ್ತ ಹಾಕೊಂಡು ಮತ್ತೆ ಹಂಗೆ ಹೋಗಿ ನೋಡ್ಕೊಡ್ರಿ ಮ್ಯಾಪಲ್ಲಿ ನೋಡಿ ಹೆಂಗಿದೆ ಘಾಟ್ ಸೆಕ್ಷನ್ ಅಂತ. ಈ ಥರ ಹೋಗ್ಬೇಕು ನಾವು ಇವಾಗ. ನಮ್ಮ ಹುಡುಗ ಆದರೆ ನಾಯಿ ಹೊಡೆದಂಗೆ ಹೊಡಿತಾವನೆ ಘಾಟ್ ಸೆಕ್ಷನಲ್ಲಿ. ಸೊ ಹ್ಯಾಪಿ, ತುಂಬ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಈ ಥರ ರೈಡಿಂಗಲ್ಲಿ ಘಾಟ್ ಸೆಕ್ಷನ್, ಇಂಥ ಲಾಂಗ್ ಘಾಟ್ ಸೆಕ್ಷನ್ಗಳಾಗಲಿ ಇನ್ನೊಂದು ದೆನ್ ಈ ಥರ ಹಿಮಾಚಲ್ ಇದರಲ್ಲಾಗಲಿ ಬೈಕ್ ರೈಡಿಂಗ್ ಮಾಡಿರೋದು ಅವೆಲ್ಲ ನಾನು ಯಾವತ್ತೂ ಮಾಡಿಲ್ಲ. ಸೊ ಬಟ್ ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ರು, ಒಂಥರ ಹ್ಯಾಪಿ ಆಗಿದೆ ಮೂಮೆಂಟ್ ಮಾತ್ರ. ಇದು ಖುಷಿ ಆಗುತ್ತೆ ಈ ಥರ ಓಡಿಸ್ಬೇಕಂದ್ರೆ. ಹ್ಯಾಪಿ ಮೂಮೆಂಟ್. ಬೈಕಿಗೇನೋ ಬಸ್ಸಿಗೇನೋ ರಿಪೇರಿ ಆಗಿದ್ದಂಗಿದೆ. ಇಲ್ಲ ಏನು ರಿಪೇರ್ ಆಗಿಲ್ಲ, ಸೈಡ್ಗೆ ಹಾಕ್ಕೊಂಡಿದ್ದಾನೆ. ಓಕೆ ಸೊ ಫೈನಲಿ ಗ್ಲೌಸ್ ಹಾಕ್ಕೊತ ಇದ್ದೀನಿ. ಹಾಂ ಚಳಿ ಏನು ಅಷ್ಟೊಂದಿಲ್ಲ, ಕೈಗಳಿಗೆ ನಮ್ಗೆ ಚಳಿ ಬೀಳಲ್ಲ, ಪ್ಯಾಂಟಿಗೆ ಚಳಿ ಬೀಳುತ್ತೆ ಅಷ್ಟೇ. ಹಾಂ ಅದೇ ಬಾದೆ. ಏನು ಮಾಡೋಕ್ಕಾಗಲ್ಲ. ನಮ್ಮ 3 ಲೇಯರ್ ಇದೆ ಗುರು ಗ್ಲೌಸು. ಹೋಣ ಗುರು. ಎರಡೂ ಗ್ಲೌಸ್ ಹಾಕ್ಕೊಂಡು ಫಸ್ಟ್ ಟೈಮ್ ಬೈಕ್ ಓಡಿಸ್ತಾ ಇರೋದು. ಸೊ ಇಷ್ಟು ದಿನ ಏನು ಮಾಡ್ತಿದ್ದೆ, ಒಂದೇ ಗ್ಲೌಸ್ ಹಾಕ್ಕೊತಾ ಇದ್ದೆ. ಇವತ್ತು 2 ಗ್ಲೌಸು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಾದೆ ಬರ್ತಾ ರೂಢಿ ಆಗಿಬಿಡುತ್ತೆ ಅದು ಕೂಡ. ವೆದರು ಸ್ವಲ್ಪ ಕೋಲ್ಡಾಗೇ ಇದೆ ಗುರು ಜಾಸ್ತಿ ಇಲ್ಲಿ. ನಮ್ಮ ಫ್ರೆಂಡ್ಗೆ ಹಂಗೆ ಹಿಂಗೆಲ್ಲ ಬಿಲ್ಡಪ್ ಕೊಟ್ಟೆ, ಆ ವೆದರ್ ಗುರು ಅಷ್ಟೊಂದು ಚಳಿ ಇರಲ್ಲ ಅದು ಇದು ಅಂತ ಬಿಲ್ಡಪ್ ಕೊಟ್ಟೆ. ಬಟ್ ವೆದರ್ ಮಾತ್ರ ಸಖತ್ ಕೋಲ್ಡ್ ಇದೆ. ಪ್ರತಿಯೊಂದು ಟರ್ನಿಂಗಲ್ಲೂ ಒಂದೊಂದು ವೈನ್ ಶಾಪ್ ಇರ್ತವೆ ಗುರು. ನಾವು ಹುಡುಗ ಮಾತ್ರ ಹೈ ಸ್ಪೀಡಲ್ಲಿ ಹೊಡ್ಕೊಂಡು ಹೊಟ್ಟೋಗೋನೆ ಬೈಕ್ನ. ಪ್ರತಿಯೊಂದು ಟರ್ನಿಂಗಲ್ಲೂ ವೈನ್ ಶಾಪ್ಗಳು, ಪ್ರತಿಯೊಂದು ಟರ್ನಿಂಗಲ್ಲೂ ವೈನ್ ಶಾಪ್ಗಳು. ಸಿಟಿ ಇದ್ದಂಗಿದೆ ಗುರು. ಎಲ್ಲಿ ನೋಡಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ವಾಮು ಏನು ಗುರು ಇದು ಟ್ರಾಫಿಕ್ ಅಂತಲ್ಲ, ಗಾಡಿ ಪಾರ್ಕಿಂಗ್ಗಳು
ಅದು ದೊಡ್ಡ ಸಿಟಿ ಇದ್ದಂಗಿದೆ ಇದು. ಓ, ಎಲ್ಲಿ ನೋಡೋದು ಸಿಕ್ಕಾಪಟ್ಟೆ ಚೆನ್ನಾಗ್ಲು. ವಾಮ, ಪರವಾಗಿಲ್ಲ ಗುರು, ಬೆಟ್ಟದ ಮೇಲೂ ಸಿಟಿ ಇದೆ. ವಾವ್, ಬೆಟ್ಟದ ಮೇಲ್ಗಡೆ ಸಿಟಿ ಅಂದರೆ ಶಾಕು ಗುರು. ಫಸ್ಟ್ ಟೈಮು ನನ್ನ ಇದರಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಬೆಟ್ಟದ ಮೇಲ್ಗಡೆ ಸಿಟಿ ಇರೋದು. ವಾವ್, ಇದೇ ಘಾಟ್ ಸೆಕ್ಷನಲ್ಲಿ ಹಿಂಗೇ ಓಡಿಸ್ಕೊಂಡಿದ್ದೆ ಬಿಡ್ಬೇಕು ಡೈಲಿ ಗಾಡಿ ಅನಿಸ್ತಾ ಇದೆ. ಅಷ್ಟು ಸಖತ್ತಾಗಿದೆ ಘಾಟ್ ಸೆಕ್ಷನ್ ಮಾತ್ರ. ಬಾ 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 ಬಾ, ಸಿಕ್ಕಾಪಟ್ಟೆ ಇದೆ ಗುರು ಘಾಟ್ ಸೆಕ್ಷನ್ ಮಾತ್ರ ಮಸ್ತ್ ಇದೆ. ಓ, ಇಂಥ ಎಕ್ಸ್ಪೀರಿಯೆನ್ಸು ನನ್ನ ಲೈಫಲ್ಲೇ ಎಲ್ಲೂ ಮಾಡಿಲ್ಲ ಗುರು, ಫಸ್ಟ್ ಟೈಮ್. ಟೋಟಲ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಗುರು. ಬಾ, ಏನು ಸಿಟಿ ಗುರು. ವಾವ್. ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈ ವ್ಯೂಗೋಸ್ಕರನೇ ಬಂದಿದ್ದು ನಾವು. ಅವ್ವ, ನೋಡ್ಕೊಳ್ರಿ ಗುರು ಏನಿದೆ. ಓ, ಸಖತ್ ಡೇಂಜರ್ ಆಗಿ ಕಟ್ಟಿದ್ದಾರೆ ಗುರು. ಬಾ 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 ಬಾ, ಸೀರಿಯಸ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ವಾವ್ ವಾವ್, ಇಂಥ ವ್ಯೂನ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ ಗುರು. ಚೂ, ಬಾ 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 ಬಾ, ಏನು ವ್ಯೂ ಗುರು. ಮನೆಗೆ ಮಾತ್ರ ಮಸ್ತಾಗಿ ಕಟ್ಬಿಟ್ಟವ್ರೆ. ರೋಡ್ ನೋಡ್ರಿ ಗುರು ಹೆಂಗಿದೆ ಗುರು, ಸಕ್ಕದಾಗೈತೆ ಗುರು ವ್ಯೂ. ವ್ಯೂ ಮಾತ್ರ ಮಸ್ತ್ ಐತಲ್ಲ, ವ್ಯೂ ಮಸ್ತ್ ಐತಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ನೈಟ್ ಆಗೋಯ್ತು, ಆಗ್ತಾ ಬರ್ತಿದೆ. ಬಟ್ ಇನ್ನೂ ರೂಮ್ಗೆ ರೀಚ್ ಆಗಲಿಲ್ಲ. ಸೊ ಇನ್ನೂ ಹೋಗ್ತಾನೇ ಇದ್ದೀವಿ. ಸೊ ನಮಗಿನ್ನೂ 38 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗೋದು. ಒಟ್ಟಲ್ಲಿ ಶಿಮ್ಲಾದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚಳಿ ಗುರು. ನಾನೇನೋ ಅನ್ಕೊಂಬಂದೆ ಸಂಜೆವರೆಗೂ ಸ್ವಲ್ಪ ಹಂಗೋ ಹಿಂಗೋ ಪರವಾಗಿಲ್ಲ. ಸೊ ಶಿಮ್ಲಾ ಎಂಟ್ರಿ ಆಗ್ತಾ ಇದ್ದಂಗೆ ಫುಲ್ ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೊಂದು 40 ಕಿಲೋಮೀಟ್ರ್ ಇದೆ ನನಗೇನೋ ಫುಲ್ ಚಳಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನೈಟ್ ಮಾತ್ರ ಜರ್ನಿ ಮಾಡೋಕ್ಕಾಗಲ್ಲ ಬೈಕ್ಸಲ್ಲಿ, ಅಷ್ಟು ಚಳಿ ಅಂದರೆ ಚಳಿ. ಸೊ ಇನ್ಮೇಲೆ ಫುಲ್ಲು ಸೇಫ್ಟಿ ಮಾಡ್ಕೋಬೇಕು. ಜೀನ್ಸ್ ಪ್ಯಾಂಟು ಇದೇ ಥರ ಹಾಕ್ಕೋಬೇಕು. ನಾರ್ಮಲ್ ಟ್ರ್ಯಾಕ್ ಪ್ಯಾಂಟುಗಳು ಇವೆಲ್ಲ ಯೂಸ್ ಬರೋಲ್ಲ ಇಲ್ಲಿ. ಫುಲ್ಲು ಟನಲ್ ಒಳಗಡೆ ಹೋಗ್ತಾಯಿದ್ದೀವಿ. ಅಮ್ಮೋ, ಗ್ರೇಟ್, ಸಖತ್ತಾಗಿದೆ. ಆ ಟನಲ್ ಒಳಗಡೆ ಸೌಂಡ್ ಕೊಟ್ಟಿದ್ದಕ್ಕೆ ಟಕ್ ಅಂತ ನೋಡಿದಿರಲ್ಲ.